ಹೊಟ್ಟೆಯಲ್ಲಿರೋ ಶಾಖ ಒಂದು ಕಡೆ, ಹೃದಯದಲ್ಲಿರೋ ಶಾಖ ಇನ್ನೊಂದು ಕಡೆ. ಈ ಎರಡೂ ಶಾಖಗಳ ನಡುವೆ ಕಲ್ಲಾದ ಆತ್ಮ ಮೃದುವಾಗುವುದೆಂತು? ಈ ಜೀವನದ ಬೇಗೆಯಲ್ಲಿ ಬೆಂದು ಕರಗದ ಈ ಆತ್ಮ ಆ ಜಗದಾತ್ಮ ಸಾಗರವ ಸೇರುವುದೆಂತು? ನಾವು ಹೀಗೆ ಚಿಂತೆ ಮಾಡ್ತಾ ಕೂತಿದ್ರೆ ಇವತ್ತಿನ ಕಗ್ಗ ಪ್ರಸ್ತುತಪಡಿಸುವುದೆಂತು? ಉದರ ಶಿಖಿಯೊಂದು ಕಡೆ, ಹೃದಯ ಶಿಖಿಯೊಂದು ಕಡೆ, ಕುದಿಸದಿರ ಜೀವ ಶಿಲೆ ಮೃದುವಪ್ಪುದೆಂತು? ಬದುಕಿನುರಿಯಲಿ ಕರಗಿ ತಿಳಿಯಾಗದಿಹ ಜೀವ, ಕುದಿಯದಾತ್ಮಾರ್ಣವದಿ ಮಂಕುತಿಮ್ಮ. ಏನ್ ಚೆನ್ನಾಗಿದೆ, ಬದುಕಿನುರಿಯಲಿ ಕರಗಿ ತಿಳಿಯಾಗದಿಹ ಜೀವ. ಅಂದ್ರೆ ನಮ್ಮ ಆತ್ಮ ತನ್ನೆಲ್ಲ ಭೇದಗಳನ್ನೆಲ್ಲ ತೊರೆದು ಕರಗಬೇಕು ಜೀವನದಲ್ಲಿ. ಅದೆಲ್ಲ ಭೇದಗಳು ಹೋಗಿ ಆ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ಬೇಕಂದ್ರೆ ಈ ಆತ್ಮ ಕಲ್ಲಾಗಬಾರ್ದು, ಕರಗಬೇಕು. ಆಗ ಮಾತ್ರ ನಾವು ಆ ಜಗದಾತ್ಮ ಸಾಗರಕ್ಕೆ ನಾವು ಸೇರೋಕ್ಕೆ ಸಾಧ್ಯ ಅಂತ. ಎಂಥ ಅದ್ಭುತವಾದ ಮಾತು. ಅದರಿಂದ ಆತ್ಮ ಯಾವತ್ತು ಕೂಡ ಕಲ್ಲಾಗಬಾರ್ದು ಹೇಳ್ತಾರೆ. ಕಲ್ಲಿನಂಥ ಮನಸ್ಸು ಇರಬೇಕು, ಹೌದು, ಆದರೆ ಆತ್ಮ ಕರಗಬೇಕು. ಆಗ ಮಾತ್ರ ನಾವು ಆ ಜಗದಾತ್ಮ ಸಾಗರ ಸೇರ್ಬೋದು. ನಮಸ್ಕಾರಗಳು.